ರಾಧೆ ಕೃಷ್ಣ, ನಮಸ್ತೆ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಖಿತಾ ರಾಜೇಶ್ ಬ್ಲಾಗ್ಸ್. ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ನನಗೆ ನಿಜ ತುಂಬ ಎಕ್ಸೈಟೆಡ್ ಆಗಿದೆ. ನನಗೆ ತುಂಬ ಬೇಜಾರು ಕೂಡ ಇದೆ, ಇಷ್ಟು ದಿನ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ. ಹಲವಾರು ಕಾರಣಗಳು ಎಲ್ಲರ ಜೀವನದಲ್ಲೂ ಇರುತ್ತೆ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಇಶ್ಯೂಸ್, ಪ್ರೈವೇಟ್ ಲೈಫ್ ಅಂತ ಎಲ್ರಿಗೂ ಇರುತ್ತಲ್ಲ. ಸೊ ಹಾಗಾಗಿ ಕೆಲವೊಂದು ಇಶ್ಯೂ ಸಾರ್ಟ್ ಔಟ್ ಆದರೂ ಕೂಡ ಬ್ಲಾಗ್ ಮಾಡುವಂಥ ಟೈಮ್ ಬರಲೇ ಇಲ್ಲ. ಸೊ ಇವತ್ತು ನನ್ನ ಬರ್ಡೇ ಇದೆ, ಇವತ್ತು ನನ್ನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಕೂಡ ಇದೆ. ಸೊ ಅದಕ್ಕೆ ನಾನು ನನ್ನ ಮಗಳು ಫ್ರೆಶ್ ಆಗಿ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಪೂಜೆ ಮಾಡಿ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಇಡೀ ದಿನದ ಬ್ಲಾಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ತಾ ಇಲ್ಲಿ ನೋಡಿ, ಎಲ್ಲ ಬಳೆನೂ ಹೆಂಗೆ ಹರಡ್ಕೊಂಡು ಒಂದೊಂದೇ ಹಾಕೋತಾ ಇದ್ದಾಳೆ. ಹಂಗಲ್ಲ ಕಣೆ, ಮ್ಯಾಚಿಂಗ್ ನಾನು ಆಮೇಲೆ ಹಾಕ್ಕೊಡ್ತೀನಿ ಬಿಡುಮ್ಮ. ಅಲ್ಲಿ ನೋಡಿ, ಮಾಡೋ ಕೆಲಸ ಎಲ್ಲ ಇಂಥದ್ದೇ. ನನಗೆ ಕೆಲಸ ಕಮ್ಮಿ ಇರುತ್ತೆ ಅಂತ ಈ ರೀತಿ ಕೆಲಸ ಕೊಡೋದು ಅಪ್ಪ ಮಗಳು ಇಬ್ಬರೂ. ಅದಾದಮೇಲೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆನ ಮಾಡಿಕೊಂಡೆ. ಸೊ ದೇವ್ರ ಸಾಮಾನು ಬೆಳಗುವಂಥ ವೀಡಿಯೋನ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಅದನ್ನು ಸಪ್ರೇಟ್ ವೀಡಿಯೋನೇ ಹಾಕ್ತೀನಿ ಇನ್ನೊಂದು ಸರಿ, ಇನ್ನೊಂದು ವ್ಲಾಗಲ್ಲಿ. ಮಧ್ಯ ನನ್ನ ಮಗಳು ಬಂದು ಈ ರೀತಿ ತರಲೆ ಕೂಡ ಮಾಡ್ತಾಯಿದ್ಲು. ಸೊ ಹೋಗು ಅಂದ್ರೂ ಹೋಗ್ತಾ ಇರಲಿಲ್ಲ. ಒಂದು ವರ್ಷದಲ್ಲಿ ನಮ್ಮದು ಅಂತ ಒಂದು ದಿನ ಇದೆ, ಆ ದೇವರು ನಮಗೆ ಕೊಟ್ಟಿದ್ದಾನೆ ಅನ್ನೋದಾದರೆ ಅದು ನಮ್ಮ ಬರ್ಡೇ ಮಾತ್ರ. ಕೆಲವರು ಅಂತಾರೆ ಒಂದು ವರ್ಷ ಆಯಸ್ಸು ಕಮ್ಮಿ ಆಗೋದಕ್ಕೆ ಏನು ಸೆಲೆಬ್ರೇಷನ್ ಮಾಡಬೇಕು ಅಂತ. ಆಯಸ್ಸು ಕಮ್ಮಿ ಆಯಿತು ಅಂತ ಯಾಕೆ ನೋಡಬೇಕು? ಸೊ ನಮ್ಮ ಒಂದು ವರ್ಷದ ಜರ್ನಿ ತುಂಬ ಸುಗಮವಾಗಿ ನಡೀತು, ಮುಂದೆ ಕೂಡ ಹಾಗೆ ಆಗಲಿ ಅಂತ ನಾವು ಬಯಸ್ಬೋದಲ್ವಾ. ಆ ರೀತಿ ಬಯಸ್ತಾ ನಾವು ದೇವರ ಆಶೀರ್ವಾದನ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೇ ಹಿರಿಯರು ಪ್ರತಿ ಹುಟ್ಟುಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗೋದನ್ನ ರೂಢಿ ಮಾಡಿರೋದು. ಅದನ್ನು ನಾವು ಇವಾಗ ಸಂಪ್ರದಾಯನ ಪಾಲಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಈ ಅಭ್ಯಾಸನ ನಾವು ಬೆಳೆಸ್ಕೊಂಡ್ರೇ ಮುಂದೆ ನಾವು ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಹೇಳ್ಕೊಂಡು ಹೋಗೋಕ್ಕೆ ಸಾಧ್ಯ. ಎಲ್ಲ ಮಾಡಿ ನನ್ನ ಫ್ರೆಂಡ್ ಮಧು ಮನೆಗೆ ಸ್ಯಾರಿ ಕುಚ್ಚಿಗೆ ಕೊಟ್ಟಿದ್ದೆ. ಅದನ್ನು ತೊಗೊಂಡು ಪೂಜೆಗೆ ಬೇಕಾಗಿರೋ ಕೆಲವೊಂದು ಐಟಮ್ ತೊಗೊಂಡು ಬರೋಣ ಅಂತ ಹೋಗಿ ಬರೋ ಅಷ್ಟರಲ್ಲಿ ನೋಡಿ, ಇಲ್ಲಿ ನನ್ನ ಹಸ್ಬೆಂಡು ಬೀಗ ಹಾಕ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಆಚೆನೇ ಲಾಕ್ ಹಾಕ್ಬಿಟ್ಟಿದ್ದೀನಿ. ಈ ಸಾಮಾನ್ಯವಾಗಿ ಎಲ್ಲರೂ ಒಳಗಡೆ ಲಾಕ್ ಹಾಕ್ತಾರೆ, ನಾನು ಆಚೆನೇ ಲಾಕ್ ಹಾಕಿದ್ದೀನಿ. ಈಗ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಆಲ್ರೆಡಿ ಟೈಮ್ ಜಾಸ್ತಿ ಆಗೋಗಿದೆ. ಸೊ ತಂಬಿಟ್ಟು ಕೂಡ ರೆಡಿ ಆಗಿದೆ. ಸಾರಿ, ಅದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇನ್ನೇನು ತಂಬಿಟ್ಟು ತೊಗೊಂಡು ಹೋಗೋದು ಅಷ್ಟೇ. ಸೊ ಬನ್ನಿ ಹೋಗೋಣ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಈಗ ತಾನೇ ಜಸ್ಟು. ನಿಜವಾಗ್ಲೂ ತುಂಬ ಜನ ಇದ್ದರು, ಹಾಗೆ ತುಂಬ ಬಿಸಿಲಿತ್ತು. ಹಾಗೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಜನ ಇದ್ದಿದ್ದರಿಂದ. ಸೊ ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಇದ್ರ ವೀಡಿಯೋ ಡೀಟೇಲಾಗಿ ಹಾಕ್ತೀನಿ. ಲಾಸ್ಟ್ ಟೈಮ್ ಕೂಡ ಒಂದು ತಂಬಿಟ್ಟು ಹಬ್ಬದ ವ್ಲಾಗ್ ಹಾಕಿದ್ದೀನಿ, ತಂಬಿಟ್ಟು ಹೇಗೆ ಮಾಡೋದು ಅದನ್ನು ಕೂಡ ರೆಸಿಪಿ ಹಾಕಿದ್ದೀನಿ. ಸೊ ಹಾಗಾಗಿ ಈ ಸರಿ ಮಿಸ್ ಆಗೋಯ್ತು ಅದು. ಸೊ ಬೇಜಾರು ಮಾಡ್ಕೋಬೇಡಿ. ನೋಡಿ, ತೆಗಿ ಬಾಯಿಂದ ಕೈ ತೆಗಿ. ನಿಮ್ಮ ಮಕ್ಕಳು ಹಿಂಗೇನಾ? ಮಮ್ಮಿ ಏನಾದ್ರು ಮಾಡ್ತಾಯಿದ್ರೆ ಬಂದು ಕಾಟ ಕೊಡ್ತಾವ? ಕಮೆಂಟ್ ಮಾಡಿ. ನೋಡಿ ಒಬ್ಬ ನೋಡ್ತಾಳೆ. ಸೊ ನನ್ನ ಮಗಳ ಕಾಟದಿಂದ ತಪ್ಪಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಹೊಟ್ಟೆ ಕವ ಅಂತ ಇದೆ ಅನ್ನೋ ಕಾರಣಕ್ಕೆ ಬೇಳೆ ಹಾಕಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಕಿ ಒಂದು ಕ್ವಿಕ್ಕಾಗಿ ಆಗುವಂತಹ ಟೇಸ್ಟಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ನಾನು ಏನೋ ಒಂದು ರೆಸಿಪಿನ ತೋರಿಸಿ ನಿಮಗೆ. ಸೊ ಅದಕ್ಕೋಸ್ಕರ ಬೇಗ ಆಗುವಂಥದ್ದು. ಮೋಸ್ಟಾಗಿ ಇದು ಬ್ಯಾಚುಲರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಬ್ಯಾಚುಲರ್ಸ್ಗಳು ಇದನ್ನು ಫಾಲೋ ಮಾಡ್ಬೋದು, ಬೇಗನೆ ಸಾಂಬಾರು ಮಾಡ್ಕೊಂಡ್ಬಿಡ್ಬೋದು ಟೇಸ್ಟಿಯಾಗಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವಾಗಲೇ ಬೇಳೆ ಸಾರು ಮಾಡ್ಕೊಂಡ್ರೂ ಬೇಳೆ ಜೊತೆಗೆ ಹೆಸರು ಬೇಳೆ ಕೂಡ ಹಾಕ್ತೀನಿ. ಯಾಕೆ ಅಂದರೆ ಹೆಸರು ಬೇಳೆ ತಂಪು ಅನ್ನೋ ಕಾರಣಕ್ಕೆ ತೊಗರಿಬೇಳೆ, ಹೆಸರು ಬೇಳೆ ಎರಡನ್ನೂ ಸಮ ಪ್ರಮಾಣವಾಗಿ ಹಾಕ್ಕೊಂಡಿದ್ದೀನಿ. ಎರಡು ಸೇರಿ 100 ಗ್ರಾಮ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೀಗ ದಪ್ಪ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕಬೇಕು. ಈರುಳ್ಳಿ ಏನಂದರೆ ನಾವು ಯಾವ ರೀತಿ ಕಟ್ ಮಾಡ್ಕೊತೀವಿ, ಪ್ರತಿ ರೀತಿ ಕಟ್ ಮಾಡ್ಕೊಂಡಾಗ ಒಂದು ಹೊಸ ಟೇಸ್ಟ್ ಕೊಡುತ್ತೆ. ಹಾಗೆ ದಪ್ಪ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಹಾಕಬೇಕು, ದಪ್ಪ ಮೆಣಸಿನ್ಕಾಯಿ, ಹಾಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಹಾಕಬೇಕು. ಸೊ ಟೊಮೊಟೊ ಒಂದು 3 ತೊಗೊಳ್ಳಿ, ಹುಳಿ ಟೊಮೊಟೊ. ಯಾಕೆಂದರೆ ಹುಣಸೆ ಹುಳಿ ಹಾಕ್ತೀವಲ್ಲ, ಸಾಕಾಗುತ್ತೆ. 1 ಗೆಂಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೋಬೇಕು. ಒಬ್ಬೊಬ್ಬರು ಸಿಪ್ಪೆ ಸಮೇತ ಹಾಕ್ಬಿಡ್ತಾರೆ, ಸಿಪ್ಪೆ ಸಮೇತ ಹಾಕೋದಕ್ಕಿಂತ ಬಿಡಿಸಿ ಇಟ್ಕೊಳ್ಳಿ. ಹಾಗೆ ಒಂದು 2ರಿಂದ ಚಿಕ್ಕದಾದರೆ 2ರಿಂದ 3 ತೊಗೊಳ್ಳಿ, ದೊಡ್ಡದಾದರೆ ಒಂದೇ ಸಾಕು ಆಲೂಗಡ್ಡೆ. ಸೊ ಇಷ್ಟನ್ನು ಹಾಕಿ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಏನಕ್ಕೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ನಾವು ಸೋಡಾ ಏನೂ ಹಾಕೋದಿಲ್ಲಲ್ಲ, ಅದಕ್ಕೆ ಎಣ್ಣೆ ಹಾಕಬೇಕು.
ಎಣ್ಣೆ ಹಾಕೊಂಡಾದ್ಮೇಲೆ ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಆ ತರಕಾರಿ ಮತ್ತು ಬೇಳೆ ಮುಳುಗಿ ಬೇಯೋವಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಬಿಟ್ರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ. ಸೊ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಳುಪ್ಪನ್ನ ಹಾಕ್ಕೊಳ್ಳಿ. ಅರಳುಪ್ಪು ಯಾಕೆ ಅಂದರೆ ಬೇಯೋಕ್ಕೆ ಮುಂಚೆನೇ ಹಾಕ್ಕೋಬೇಕು. ಯಾಕೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ, ಹಾಗೆ ಅರಳುಪ್ಪನ್ನ ಬೇಳೆ ಹಿಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಬೇಳೆನ ಬೇಯುವಾಗಲೇ ಅರಳುಪ್ಪನ್ನ ಹಾಕ್ಕೋಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಬೇಯಿಸಿ. ಸೊ ನೀವು ಫಿಲ್ಟರ್ ನೀರಲ್ಲಿ ಬೇಯಿಸ್ತೀರಾ ಅಂದರೆ 5 ವಿಷಲ್ ಬೇಯಿಸ್ಕೊಳ್ಳಿ. ಬೋರ್ ನೀರು ಅನ್ನೋದಾದರೆ 4 ವಿಷಲ್ ಸಾಕು, ಚೆನ್ನಾಗಿ ಬೆಂದಿರುತ್ತೆ. 5 ವಿಷಲ್ ಮಾಡ್ಕೊಂಡಾದ್ಮೇಲೆ ಬೇಳೆ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ತರಕಾರಿ ಎಲ್ಲ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಬೇಳೆ ಮತ್ತು ಟೊಮೊಟೊನ ಮಸ್ಕೋಬೇಕು. ಸೊ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಅದು. ನಾನು ತರಕಾರಿ ಮತ್ತು ಬೇಳೆನ ಸಪ್ರೇಟ್ ಮಾಡಿನೇ ಬೇಳೆ ಮಸ್ಕೊಳ್ಳೋದು. ಹಾಗೂ ಸಪ್ರೇಟ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಸಿಬೋದು. ಯಾಕೆಂದರೆ ನಾವು ದಪ್ಪವಾಗಿ ತರಕಾರಿನ ಕಟ್ ಮಾಡ್ಕೊಂಡಿರ್ತೀವಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಚೆನ್ನಾಗಿ ಮಸ್ಕೊಂಡಾದ್ಮೇಲೆ ಈ ರೀತಿ ಆಯಿತು ಅದು ಬೇಳೆ. ನಾನು ಸ್ಮ್ಯಾಷರಲ್ಲಿ ಬೇಳೆನ ಮಸ್ಕೊಂಡಿದ್ದೀನಿ. ನೀವು ಕಡ್ಗೋಲು ಮಂತು ಅಂತ ಏನು ಹೇಳ್ತಾರೆ ಅದರಲ್ಲೂ ಕೂಡ ಮಸ್ಕೋಬೋದು. ನಾನು ಯಾಕಿಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗಲಿ ಅಥವಾ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಅದಾದಮೇಲೆ ಬೇಯಕ್ಕಿಟ್ಟು ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳಿ. ಸೊ ನನಗೆ ಖಾರ ಜಾಸ್ತಿ ಇರಬೇಕು ಅಂತ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಚಕ್ಕೆ ಪುಡಿನ ಹಾಕ್ಕೊಳ್ಳಿ. ಚಕ್ಕೆನ ನೀವು ಪುಡಿ ಮಾಡಿ ಇಟ್ಕೊಬಿಟ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಚಕ್ಕೆ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಸೊ ಧನಿಯಾ ಪುಡಿ ತುಂಬಾ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಎಲ್ಲದಕ್ಕಿಂತ. ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಳತೆಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕಾದ್ಮೇಲೆ ಬೇಯೋದಕ್ಕೆ ಇಟ್ಬಿಡಿ. ಒಂದು 5 ನಿಮಿಷ ಬೇಯಬೇಕು. ಸೊ ಅಷ್ಟರಲ್ಲಿ ನಾವು ಹುಣಸೆ ಹುಳಿನ ತಯಾರು ಮಾಡ್ಕೊಬೇಡ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ಉನಿ ಹಾಕ್ಕೋಬೇಕು. ಒಂದು 5 ನಿಮಿಷ ಉನಿ ಹಾಕ್ಕೊಂಡ್ರೆ ಸಾಕು, ಅದೇನು ಜಾಸ್ತಿ ಹೊತ್ತು ಬೇಕಾಗಲ್ಲ. ಸೊ ಸೋಸ್ಕೊಳ್ಳಿ ಅದನ್ನ. ಯಾರು ಡೈಲಿ ಅದನ್ನ ಕೆಲಸ ಮಾಡ್ತಾರೆ ಅವರು ಆರಾಮಾಗಿ ಹಾಕ್ಕೊಂಬಿಡ್ತಾರೆ. ಸೊ ಹೊಸಬ್ರು ಯಾರು ಅಡುಗೆ ಮಾಡೋರು ಸೋಸ್ಕೊಳ್ಳಿ. ಸೊ ಅದಾದಮೇಲೆ ಮೊದಲೇ ನಾವು ಉಪ್ಪು ಹಾಕ್ಕೊಂಡಿದ್ವಿ. ಸೊ ಮತ್ತೆ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ನಿಮ್ಮ ರುಚಿ ಹೇಗಿರುತ್ತೋ ಹಾಗೆ ಉಪ್ಪು ಹಾಕ್ಕೊಳ್ಳಿ. ನನಗೆ ಅಷ್ಟೊಂದು ಜಾಸ್ತಿ ಉಪ್ಪು ಕಾಣಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಹುಣಸೆ ಹುಳಿನ ಸೋಸ್ಕೊಂಡು ಹಾಕ್ಕೊಳ್ಳಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಬೇಯಬೇಕು ಅದು. ಸೊ ಸಾಂಬಾರು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ಅದ್ರ ಮೇಲೆ ನೊರೆ ಏನು ಬರುತ್ತೆ ಆ ನೊರೆ ಎಲ್ಲ ಕ್ಲಿಯರ್ ಆಗಬೇಕು. ಸೊ ಆವಾಗ ಸಾಂಬಾರು ಬೆಂದಿದೆ ಅಂತ. ನೊರೆ ಏನೂ ಇರಬಾರ್ದು. ಒಂದು 10-15 ನಿಮಿಷ ಬೇಯಿಸಲೇಬೇಕು ಸಾಂಬಾರು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಸೊ ಒಗ್ಗರಣೆ ಹಾಕ್ಕೊಂಬಿಡೋಣ. ತುಪ್ಪ ಅಥವಾ ಎಣ್ಣೆನ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಹಿಂಗು, ಕರ್ಬೇವಿನ ಸೊಪ್ಪು ಇದ್ದರೂ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆನ ಕೊಟ್ಕೋಬೇಕು. ಸೊ ಅದು ಚಟಪಟ ಅಂತ ಸಿಡಿದ್ಮೇಲೆ ಸಾಂಬಾರಿಗೆ ಹಾಕಿದ್ರೆ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸಾಂಬಾರು ಮುಗೀತಪ್ಪ ಅಂತ ಉಸಿರು ಬಿಟ್ಟರೆ ಸೊ ನಮ್ಮ ಸಾಂಬಾರು ಅನ್ನದ ಜೊತೆ ಟೇಸ್ಟ್ ಮಾಡೋದಕ್ಕೆ ಸೂಪರಾಗಿರುತ್ತೆ. ಸೊ ನಿಜವಾಗ್ಲೂ ತುಪ್ಪ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಈ ಬೇಳೆ ಸಾಂಬಾರು. ಅನ್ನ, ಸಾಂಬಾರು, ತುಪ್ಪ, ಪಕ್ಕದಲ್ಲಿ ಒಂದಿಷ್ಟು ಖಾರ ಬೂಂದಿ ಇಲ್ಲಾಂದರೆ ಹಪ್ಪಳ, ಸಂಡಿಗೆ ಏನಾದರೂ ಇಟ್ಕೊಂಡು ತಿಂತಾ ಇದ್ದರೆ ಇನ್ನೊಂದು ಪ್ಲೇಟ್ ತಿನ್ನೋಣ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು. ಅದಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಬೇಳೆ ಸಾರು ಮಾತ್ರ ಸೂಪರಾಗಿತ್ತು. ಬೇಳೆ ಸಾರಿಗೂ ಅನ್ನಕ್ಕೂ ಸ್ವಲ್ಪ ಹೊತ್ತಾದಮೇಲೆ ಈಗ ನಾನು ಫ್ರೆಂಡ್ ಮನೆಗೆ ಹೋಗಬೇಕು, ಮಧು ಮನೆಗೆ. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಆಮೇಲೆ ಬರ್ಡೇ ಅಂತ ಅಂದಮೇಲೆ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ನಮ್ಮೂರಲ್ಲಿ ಮಾರಿ ಹಬ್ಬ ಇದ್ದಿದ್ದರಿಂದ ನಾನು ಎಲ್ಲಿಗೂ ಹೋಗೋಕ್ಕಾಗಿರಲಿಲ್ಲ. ಸೊ ಆ ಸೆಲೆಬ್ರೇಷನಲ್ಲೇ ಇದ್ವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಸ್ಯಾರಿ ಉಟ್ಕೊಂಡಿದ್ದೀನಿ, ಹೊಸ ಸ್ಯಾರಿ ಇದು, ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಇದೊಂದು ರಾಯಲ್ ಬ್ಲೂ ಕಲರ್ ಸ್ಯಾರಿ ವಿತ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಸೊ ಇದು ಕ್ರೀಪ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕುಚ್ಚು, ಈ ಕುಚ್ಚು ಬಗ್ಗೆ ಹೇಳಲೇಬೇಕು. ಇದು ನನ್ನ ಫ್ರೆಂಡು ನನಗೋಸ್ಕರ ಅಂತ ಫಸ್ಟ್ ಟೈಮ್ ಹಾಕ್ಕೊಟ್ಟಿದ್ದಾಳೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಪ್ರೊಫೆಷ್ನಲ್ ಕುಚ್ಚು ಹಾಕೊಳ್ಳು. ಸೊ ಅದಕ್ಕೆ ಈಗ ದೇವಸ್ಥಾನಕ್ಕೆ ಹೋಗಿ ಅವಳ ಮನೆಗೆ ಹೋಗಬೇಕು. ಸೊ ಬನ್ನಿ, ಎಲ್ಲ ಟ್ರೆಂಡಿಂಗಲ್ಲಿದೆ ಅಂತ ನಾನು ಕೂಡ ಈ ಟ್ರೆಂಡಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮನೇಲೂ ಕೂಡ ಸಂಜೆ ಪೂಜೆನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇದು ನಮ್ಮ ದೇವಸ್ಥಾನಕ್ಕೆ ಹೊಸದಾಗಿ ಮಾಡಿಸಿರುವಂಥ ಉತ್ಸವ ಮೂರ್ತಿ. ಇದು ಹಳೆಯ ಉತ್ಸವ ಮೂರ್ತಿ ಚಾಮುಂಡೇಶ್ವರಿದು.
ದೇವಸ್ಥಾನದಿಂದ ನಮ್ಮ ಚಂದು ಅಣ್ಣನ ಮನೆಗೆ ಹೋದ್ವಿ. ಅವರು ಕೂಡ ನನಗೋಸ್ಕರ ಕೇಕ್ ತೊಗೊಂಡು ಬಂದಿಟ್ಟಿದ್ರು. ನಾನು ಬೇಡ ಅಂತ ಹೇಳಿದೆ, ಆದರೂ ಕೂಡ ಬರಲೇಬೇಕು ಅಕ್ಕ ನೀವು, ಕೇಕ್ ತಂದಿದ್ದೀನಿ ಅಂತ ಹೇಳಿ ನನ್ನನ್ನು ಕರೆದಿದ್ರು. ಸೊ ಆಯಿತು ಹೋಗೋಣ ಅಂದ್ಬಿಟ್ಟು ಹೋದೆ. ಸೊ ಅಲ್ಲಿ ನಮ್ಮ ಯಜಮಾನ್ರು ಸ್ಪಾರ್ಕಲ್ಲಿ ನೋಡಿಕೊಂಡು ಸ್ವಲ್ಪ ತಮಾಷೆನೂ ಕೂಡ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ಬನ್ನಿ ರಾಜೇಶ್ ಬರ್ಡೇ ನಂದಿದ್ರು ನನ್ನ ಮಗಳ ಮುಖದಲ್ಲೇ ಜಾಸ್ತಿ ಖುಷಿ ಕಾಣ್ತಾ ಇತ್ತು. ಹ್ಯಾಪಿ ಬರ್ಡೇ ಮಮ್ಮಿ, ಹ್ಯಾಪಿ ಬರ್ಡೇ ಮಮ್ಮಿ ಅಂತ ತುಂಬ ಖುಷಿ ಪಡ್ತಾ ಇದ್ಲು ಅವಳು. ಸೊ ಆ ಕೇಕಲ್ಲಿರೋ ಹೂವನ್ನೆಲ್ಲ ಎತ್ಕೊಂಡು ತಿಂದ್ಬಿಟ್ಲು. ಸೊ ಅದಾದಮೇಲೆ ಅವ್ರ ಮನೇಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಬರ್ತೀವಿ ಅನ್ನೋ ಕಾರಣಕ್ಕೆ ಅವ್ರು ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ರು. ಸೊ ಅದ್ರ ಮಧ್ಯದಲ್ಲೇ ಸೈಕಲ್ ಗ್ಯಾಪಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಅಲ್ಲೂ ಸ್ವಲ್ಪ ಫೋಟೋಸ್ನೆಲ್ಲ ತೆಗೆಸ್ಕೊಂಡು, ಅವಳಿಗೆ ವಿಡಿಯೋ ಮಾಡೋದು ಇಷ್ಟ ಆಗಲ್ಲ, ಹಾಗಾಗಿ ಬರೀ ಫೋಟೋಸ್ ಮಾತ್ರ ತೊಗೊಂಡೆ. ಇದಾಗಿತ್ತು ನನ್ನ ಬರ್ಡೇ ದಿನದ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.